नमस्कार, स्वागत है आपका TB22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। MLC करेगा लीगल होते कंप्लेंट होते हो क्या लिखा है ಸಮನ್ವಯ ಸ್ಕೂಲ್ದಲ್ಲಿ BLD ಸ್ಕೂಲ್ ಅದು BLD ರೋಡಿಗೆ SS ಹೈಸ್ಕೂಲ್ ಫ್ರಂಟ್ ಗೇಟಿನ ಮುಂದೆ ಸಮನ್ವಯ ಸ್ಕೂಲ್ ಹತ್ರ ಈ ಸ್ಕೂಲಿಗೆ ಈ ವಿರಾಟ್ ರಾಠೋಡ್ ಅನ್ನವ ಎರಡನೇ ಓದ್ತಾನೆ ಈ ಸಲ ಎರಡನೇ ಸ್ಕೂಲ್ ಓದಾಕರ ಹೋಗಿ ಮುಂಜಾನೆ ಅವನಿಗೆ ಸ್ಕೂಲಿಗೆ ಓದಾಕರ ಅಲ್ಲಿ ಟೀಚರ್ ಮೇಡಮ್ ಹೊಡೆದಾರ. ಹೊಡೆದ ಕೂಡ್ಲೆ ಏನ್ ಮಾಡ್ಯಾರ ಅವರು ಮನಿಗ್ ಬಂದ ಹುಡುಗ ಮನಿಗ್ ಬಂದು ಅವ್ರು ಅತ್ತಿಗೆ ಅದು ಹೇಳ್ಯಾರ. ಅವ್ರ ಅತ್ತಿ ಮನ್ಯಾಗ ಅದ ನಿಮ್ಮ ಹುಡುಗ ಅವ್ರ ತಾಯಿ ತಂದಿ ಉತ್ನಾಳ್ ತಾಂಡದವ್ರಿಗೆ ಅದಾರ. ಅತ್ತಿ ಮಾವನ ಬಲ್ಲಿ ಇಲ್ಲಿ ಅದಾನ ಹುಡುಗ. ಆ ಹೊಡೆದವನ ಅವ್ರು ಬಂದು ಅತ್ತಿಯವರು ಏನ್ ಮಾಡ್ಯಾರ ಟೀಚರ್ ಅವ್ರಿಗೆ ಎಲ್ಲಾರಿಗೂ ವಾರ್ನಿಂಗ್ ಮಾಡ್ಯಾರ, ಹೇಳ್ಯಾರ ಹಿಂಗ್ ಹೊಡಿಬ್ಯಾಡ್ರಿ ಸರ ಹುಡುಗ ಶಿಕ್ಷಣ ಸಲುವಾಗಿ ಏನ್ ಮಾಡ್ತೀರಿ ಮಾಡ್ರಿ ನೀವು ಹಿಂಗ ಈ ಟೈಪ್ ಹೊಡೆಯೋದ್ ಬೇಡ ಅಂತ ಹೇಳಿ ಸುಮ್ಮನೆ ಅವರು ವಾರ್ನಿಂಗ್ ಮಾಡ್ಯಾರ. ವಾರ್ನಿಂಗ್ ಮಾಡಿ ಎಲ್ಲಾ ಮಾಡಿ ಅವ್ರು ಹೋಗ್ಯಾರ. ಹೋದ್ ಕೂಡ್ಲಿ ಏನ್ ಮಾಡ್ಯಾರ ಹಿಂದ್ಗಡೆ ಮನ್ಯಾಗ ಯಾಕೆ ಹೋಗಿ ಹೇಳುದು ಬುಸ್ಗೆ ಹಿಂಗತ್ತ ಎಲ್ಲ ಶಬ್ದಗಳು ಮಾತಾಡಿಕಿಸಿಲ್ಲ ಹುಡುಗರ ಈ ತರ ಹೊಡೆದಾರ. ಭಯಂಕರ ಡೇಂಜರ್ ಹೊಡೆದಾರಿ. ವಾಚ್ಮೆನ್ ಹೊಡೆದಾನಂತ, ಅಲ್ಲಿ ಟೀಚರ್ ಹೊಡೆದಾನಂತ, ಮತ್ತೆ ಅಲ್ಲಿ ಸರ್ ಅದಾನಂತ, ಸರ್ ಹೊಡೆದಾನಂತ, ಎಲ್ಲಾರು ಕೂಡ ಹೊಡೆದಾರ. ನಾವು ಏನದ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ತಂದಿದ್ದೇವು, ಮತ್ತೆ MLC ಮಾಡಿದೆವು. MLC ಮಾಡಿಕಿಸಿಂದ ಅದು ಎಲ್ಲಾ ಡಾಕ್ಟರ್ಸ್ ಎಲ್ಲಾ ನೋಡ್ಕಿಸಿಂದ ಸರಿಯಾಗಿ ಎಲ್ಲಾ ಬರ್ಕೊಂಡಾರ. ಬರ್ಕೊಂಡು ಈಗ ನಾವು ಖಾಸಗಿ ಆಸ್ಪತ್ರೆಗೆ 12ನೇ ಆಸ್ಪತ್ರೆಗೆ ಒಯ್ಲಿಗತ್ತಿದ್ದೆವು. ಸ್ವಲ್ಪ ಬಹಳ ಹೆಚ್ಚಿನ ಇದು ಪೆಟ್ಟದು ಗಾಯ ಅದಾಗ್ಯಾವ. ಇನ್ ನೈಟ್ ಏನಾಗ್ತದೆ ಏನೇನು ಗೊತ್ತಿಲ್ಲ ಅಂತ ಹೇಳಿಕಿಸಿಂದ ನಮ್ಗೆ ಬೇರೆ ಜಾಗನಾಗ 12ನೇ ಆಸ್ಪತ್ರೆಗೆ ನಾವು ಒಯ್ಲಿಗತ್ತಿದ್ದೆವು. ಅದ್ರ ವ್ಯವಸ್ಥೆ ಮಾಡ್ತೇವೆ. ಎಲ್ಲೆಲ್ಲ ಪೆಟ್ಟಾಗ್ಯಾವ್ರಿ? ಬಹಳ ಪೆಟ್ಟಾಗ್ಯದ್ರಿ. ಇಡೀ ಮೈ ತುಂಬಾ ಎಲ್ಲಾ ಪೆಟ್ಟಾಗ್ಯದ. ಕೈಗೆ ಇದಕ್ಕ ಇಲ್ಲಿ ಕಿಡ್ನಿ ಬಲ್ಲಿ ಇಲ್ಲಿ ಮತ್ತು ಬೆನ್ನಿಂದ ಎಲ್ಲಾ ಕಡೆ ಹೊಡೆದಾರಿ. ಪೈಪ್ಲೆ ಇದ್ರ ಕಟ್ಟಿಗೆ ಇರ್ತದಲ್ಲ ಸ್ಟೂಲ್ದು ಕಟ್ಟಿಗೆದು, ಆ ಕಟ್ಟಿಗೆಲೇ ಹೊಡೆದಾರಿ. ಯಾವ ಕಾರಣಕ್ಕೆ ಆತ್ರಿ ಇದು? ಕಾರಣ ಏನು ಕಾರಣ ಮನ್ಯಾಗ ಬಂದು ಹೇಳ್ಯಾನಲ್ರಿ ಹೊಡೆದಿದ್ದು. ಮೊದಲು ಬಂದು ಹೊಡೆದಾರಲ್ರಿ, ಅದು ಮನ್ಯಾಗ ಬಂದು ಹೇಳಿದ್ರು ಅವ್ರಿಗೆ ಸಿಟ್ಟು ಬಂದವ. ಸಿಟ್ಟು ಬಂದು ಹಂಗೆ ಒಬ್ರಿಗೊಬ್ರು ಕೂಡ್ಯಾರಿ. ಅವರು ಕೂಡ್ಕಿಸಿಂದ ಹೊಡೆದಾರ. ಸಣ್ಣ ಕೂಸಿ ಏನ್ ಮಾಡ್ಬೇಕು, ಅವ್ 3 ಗಂಟೆಗೆ ಅಲ್ಲೇ ಸುಂದಾಗಿ ಬಿಟ್ಟಾನ. ನಾವು ಹುಡುಕ್ಯಾಡ್ಲಿಕತ್ತಿದ್ದೇವು. 5ಕ್ಕೆ ಬಂದ್ ಕಿಸಿಂದ ಹುಡುಕ್ಯಾಡಿ ತಗೊಂಡಿದ್ದೇವೆ. ಹೇಳಿ ಟೀಚರ್ ಹೆಸರೇನ್ ಗೊತ್ತದ? ಟೀಚರ್ ಯಾರದಾರ? ನಿಮ್ಗೆ ಯಾರು ಹೇಳಿದ್ರಿ ಟೀಚರ್ ಹೊಡೆದಾರ ಅಂತೇಳಿ? ಅಲ್ಲಿ ಅವ್ರ ಅತ್ತಿಯವ್ರು ಬಂದ ಹೇಳಿದ್ರಲ್ರಿ, ನಮಗ್ ಫೋನ್ ಹಚ್ಚಿದ್ರು. ಹಿಂಗ ಹುಡುಗ ಸಾಲಿ ಒಳಗ್ ಹೊಡೆದಾರ, ನೀವು ಬರ್ರಿ ಅಂತ ಹೇಳಿ ನಾವು ವಾರ್ತೆಗೆ ಹೋಗಿದ್ದೀವಿ. ವಾರ್ತೆದಿಂದ ನಾವು ಬಂದು ಅಲ್ಲೇ ಸ್ಕೂಲಿಗೆ ಹೋಗಿ ಕಿಸಿಂದ ಎಲ್ಲಾರು ಕರೆಸಿದೆವು. ಕರೆಸಿ ಎಲ್ಲಾ ಸ್ಟಾಫಿಗೆ ಹೋಗಿ ಕಿಸಿಂದ ಪೊಲೀಸ್ ಸ್ಟೇಷನ್ ಹೋದೆವು. APMC ಪೊಲೀಸ್ ಸ್ಟೇಷನ್ ಹೋದೆವು. ಅಲ್ಲಿ ಎಲ್ಲಾ PSI ಸಾಹೇಬ್ರಿಗೆ ಅವರಿಗೆ ಪೊಲೀಸ್ ಇಲಾಖೆದವ್ರಿಗೆ ಎಲ್ಲಾ ತೋರಿಸಿದೆವು. 112 ಫೋನ್ ಹಚ್ಚಿದೆವು. 112ದವ್ರು ಅವರು ಪೊಲೀಸರನ್ನು ಕರೆಸಿದ್ರು. ಅವರು ಪೊಲೀಸರು ಕರ್ಸ ಅವರು ಎಲ್ಲಾ ನೋಡಿದ್ರು ಇದು ಬಹಳ ದೊಡ್ಡ ಅನ್ಯಾಯ ಅದ, ಈ ತರ ಮಾಡಬಾರ್ದು, ಸಣ್ಣ ಹುಡುಗರು ಈ ತರ ಏನೋ ಸಿಟ್ಟು ಬಂದದ ಹೆಂಗ್ ಹೊಡಿತಾರ ಅಂತ ಹೇಳಿ ಅವರು ಮಾತಾಡ್ಕೊಂಡು ಎಲ್ಲಾ ನಮ್ ಕೂಡಿ APMC ಹೋಯ್ದ್ರಿ. APMC ದಿಂದ ಏನದ ಸರ್ಕಾರಿ ಆಸ್ಪತ್ರೆ ಕಳ್ಸ್ಯಾರ. ಈಗ MLC ಮಾಡ್ಯಾರ. ಸಾಹೇಬ್ರು ಎಲ್ಲಾ ಡಿಟೇಲ್ ಪಿನ್ ಎಲ್ಲಾ ಬರ್ತಾರ. ಇವ್ರಿಗೆ ಏನೇನ್ ಆಗ್ಯಾವ ಏನಿಲ್ಲ ಅಂತ ಹೇಳಿ ಬರ್ದಾರ. ಅವ್ ಇಂಜೆಕ್ಷನ್ ಅದು ಏನೇನು ಮಾಡ್ಯಾರ. ಈಗ 12ನೇ ಆಸ್ಪತ್ರೆಗೆ ನಾವು ಹೋಯ್ತೇವಿ. ಈಗ ಬೇಡಿಕೆ ಏನದ ನಿಮ್ ಬೇಡಿಕೆ ಏನಿಲ್ರಿ, ಯಾರು ತಪ್ಪಿಸ್ತಾರ ತಪ್ಪು ಮಾಡ್ಯಾರ ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಅದು ಆಗ್ಲಿಲ್ಲ ಅಂದ್ರೆ ಇದು ಬಹಳ ದೊಡ್ಡ ಪ್ರಮಾಣದಾಗ ನಾವು ಇದು ಮಾಡೋರಿದ್ದೇವು. ಸಣ್ಣ ಹುಡುಗರಿಗೆ ಈ ತರ ಹೊಡ್ಯಾದ ಅವ್ರಿಗೆ ಎದ್ರ ಸಿಟ್ಟ, ಸಣ್ಣ ಹುಡುಗರ ಮ್ಯಾಗ ಎದ್ರ ಸಿಟ್ಟ ಅದ್ರಿ ಅವ್ರಿಗೆ ಏನದ ಅದು ನಮಗ್ ಪಕ್ಕ ತಿಳಿಬೇಕ್ರಿ. ಎದ್ರ ಕಾಲಾಗ ಹೊಡೆದಾರ, ಏನ್ ಕಾಲಾಗ ಅವ್ರವ್ರ ಶಿಕ್ಷಣದ ಏನದೋ ಏನೋ ಗೊತ್ತಿಲ್ಲ. ನಮಗ ಏನದ ಇದು ಪೂರ್ತಿ ವಿಷಯ ತಿಳಿಬೇಕು. ಅವ್ರಿಗೆ ಪನಿಷ್ಮೆಂಟ್ ಆಗೋ ತನಕ ನಾವು ಬಿಡಂಗಿಲ್ರಿ. ಮುಂದೆ ನಮ್ದು ಬಹಳ ದೊಡ್ಡ ಇದು. ಕಂಪ್ಲೇಂಟ್ ಮಾಡಿರಿ? ಕಂಪ್ಲೇಂಟ್ ಮಾಡಿದೇವ್ರಿ, MLC ಮಾಡಿದೇವು, ಎಲ್ಲಾ ಆಗ್ಯಾವ. ಪೊಲೀಸ್ ಇಲಾಖೆದವ್ರು ಸರಿಯಾಗಿ ಇದ್ರಾಗ ಏನು ನೋಡ್ಬಾರ್ದ್ರಿ. ಯಾಕಂದ್ರ ಸಣ್ಣ ಹುಡುಗರದ ಇದ್ರಾಗ ಯಾರ್ದು ಎಂತಾದೇ ದೊಡ್ಡ ವ್ಯಕ್ತಿ ಇರ್ಲಿ, ಎಂತ ರಾಜಕಾರಣಿ ಇರ್ಲಿ, ಅದು ಏನೋ ಅವ್ರು ನೋಡ್ಬಾರ್ದು. ಯೋಗ್ಯವಾದ ಕ್ರಮ ಜರುಗಿಸ್ಬೇಕಂತ. ಟೀಚರ್ ಹೆಸರು ಗೊತ್ತ? ಯಾರು ಗೊತ್ತಿಲ್ಲ, ಬರೀ ಟೀಚರ್ ಅತಾನ, ವಾಚ್ಮೆನ್ ಅತಾನ, ಸಣ್ಣ ಹುಡುಗ ಅದ್ರಿ, ಅವ್ನಿಗೇನು ಗೊತ್ತಿಲ್ಲ. ಅವ್ರಿಗೆಲ್ಲಾರು ಗೊತ್ತದ್ರಿ. ಒಟ್ಟು ಕ್ಯಾಮ್ರಾ ಅದು ಎಲ್ಲ ಕಿತ್ತು ಹೋಗಿದಾರೆ. ಈಗೆಲ್ಲ ಹೋಗಿ TV ಫುಟೇಜ್ ಅದು ಎಲ್ಲ ಮಾಡಿದ್ವು. ಇನ್ನೊಂದು ಮೇನ್ ವಿಷಯಪ್ಪ ಅಂದ್ರೆ ಏನಂದ್ರೆ ಪೊಲೀಸ್ ಇಲಾಖೆದವರು ಅವ್ರು ಏನಾಕ್ ಮಾಡಲ್ಲೇಕ್ರಿ, ಅವ್ರ ಕ್ಯಾಮ್ರಾದಾಗ ಅವ್ರು ಎಲ್ಲ ಕಿತ್ತು ಹೋಗ್ಯಾಕ. ಆದ್ರ ನಿಮ್ಮ ವತಿಯಿಂದ ಅದು ತಕೊಳಕ್ ಬರ್ತದ, ಡೇಟ್ ಟೈಮಿಂಗ್ ಎಲ್ಲ ಇರ್ತದ. ಅದು ನೀವು ಸರಿಯಾಗಿ ತಂದ ಕಿಸಿಂದ ನಮಗ ಅದು ಕನ್ಫರ್ಮ್ ಮಾಡ್ಕೊಡ್ಬೇಕು. ಯಾರ್ಯಾರು ಹೊಡೆದಾರ ಅನ್ನೋದು ನಮಗ ತಿಳಿಬೇಕೆಲ್ಲ. ನ್ಯಾಯ ಬೇಕು ನೀವು. ಅದು ಪೊಲೀಸ್ ಇಲಾಖೆದವ್ರು ತರ್ಬೇಕ್ರಿ, ಅವ್ರು ತೋರಿಸ್ಬೇಕು. ತಮ್ಮ ಹೆಸರು ಹೇಳ್ರಿ? ರಜಾಕ್ ಸಾಬ್ ಮಕಾನ್ದಾರ್. ಇವತ್ತ ಪದೇ ಏನ್ ಆಗ್ತಾ ಇದಾವಂದ್ರ ನಮ್ಮ ಕುಟುಂಬ ಮ್ಯಾಲ ಹಲ್ಲೆ ಆಗುವುದು ಆಗ್ಲಿ, ನಮ್ಮ ಸಣ್ಣ ಸಣ್ಣ ಹುಡುಗರ ಮ್ಯಾಲ ಹಲ್ಲೆ ಮಾಡುದಾಗ್ಲಿ. ಏನ ನಿಮ್ ಒಳಗ್ ಗಂಡಸ್ಥಾನ ಇದ್ರೆ ಒಂದ್ಸಾರಿ ಬಂದೇ ಬಿಡ್ರಿ, ನೋಡೇ ಬಿಡ್ತೀನಿ ನಾನು. ನನ್ಗ ಸಾಕಾಗೈತಿ. ಯಾಕಂದ್ರೆ ಇಲ್ರಿ ಸಣ್ಣ ಹುಡುಗರಿಗಾಗ್ಲಿ ಇನ್ನೊಬ್ರ ಆಗ್ಲಿ ಅನೇಕ ಬಾರಿ ನಾ SP ಸಾಹೇಬ್ರ ಒಳಗ ಹೇಳಿ ಕೇಸಿ ಸಾಕಾಗೈತಿ. ನನ್ಗ ಇದು ನ್ಯಾಯ ಸಿಗ್ಲಿಕ್ಕಂದ್ರ
ನಾ ಮಾತ್ರ ಮತ್ತ ನನ್ನ ಏನು ನನಗ ನೀರ್ ಕುಡಿಲಾರ್ದೆ ಊಟ ಇರ್ಲಾರ್ದೆ ನಾ ಮಾತ್ರ DC ಆಫೀಸ್ ಮುಂದೆ ನಾ ಮಾತ್ರ ಕುಂಡ್ರದು ಪಾಳಿ ಬರ್ತಾವ. ಯಾಕಂದ್ರೆ ನಾ ಎಲ್ಲಾ ಇಲಾಖೆ ಮೇಲೆ ನಾ ಪೊಲೀಸ್ ಇಲಾಖೆ ಮೇಲೆ ತುಂಬಾ ಭರೋಸೆ ಐತಿ ನನಗೆ. ಯಾಕಂದ್ರೆ ಪದೇ ಪದೇ ನಮ್ಮ ಕುಟುಂಬ ಮೇಲೆ ಯಾಕೆ ಬೇರೆ ಬೇರೆ ರೀತಿ ಒಳಗೆ ಯಾರು ಅಟ್ಯಾಕ್ ಮಾಡ್ಸ್ಯಾರ ಏನ್ ಮಾಡ್ಸ್ಯಾರ ನನ್ಗೆ ಗೊತ್ತಿಲ್ಲ. ಸಣ್ಣ ಹುಡುಗರಿಗೆ ಹೊಡೆಸ್ತೀರಿ ಅಂದ್ಮೇಲೆ ನೀವ್ ಏನ್ ಎಂತ ಗಂಡಸ್ತಾನ ನಿಮ್ದ? ನೀವು ಏನ್ರೇ ಪಿತೂರಿ ನಡೆಸ್ಲೇಸಿ ಇದು 2ನೇ ಘಟನೆ ಇದು ನನ್ನ ಕುಟುಂಬ ಮ್ಯಾಲ. ನನ್ನ ಮ್ಯಾಲ 3 ಸಾರಿ. ಯಾಕೆ ನಾ ಏನ್ ಮಾಡಿದೀನ್ರಿ ನಿಮ್ಗ? ನಂದಿಂದ ಏನ್ರಿ ನಿಮ್ಗೆ ತೊಂದ್ರೆ ಆದ್ರ ನೀವು ಕುಂಡ್ರಸಿ 4 ಜನ ಕುಂಡ್ರಸಿ ಹೇಳ್ರಿ. ಹೌದಪ್ಪ ನೀವ್ ಒಂದ್ಸಾರಿ ಏನಾಯ್ತು ಬಂದೇ ಬಿಡ್ರಿ, ನೋಡೇ ಬಿಡು ಏನಾಯ್ತಿ ಒಂದ್ಸಾರಿ. ನಿಮ್ದು ಏನೇನಾಯ್ತು ಒಂದ್ಸಾರಿ ನೋಡೇ ಬಿಡು ಬರ್ರಿ. ನೀವು ಎಲ್ಲಿರೇ ನೀವು ಹೆಂಗಸರ್ಗತ್ಲೆ ಸಣ್ಣ ಹುಡುಗರಿಗೆ ಹೊಡ್ಸುದು, ಸಣ್ಣ ಹುಡುಗರಿಗೆ ಕಿಡ್ನಾಪ್ ಮಾಡಿಸುದು ಏನೇನ್ ಮಾಡ್ತಾ ಇದಿಲ್ಲ, ಇದು ನಿಮ್ಗೆ ಸರಿ ಅನ್ಸಂಗಿಲ್ಲ. ಏನ್ ನಾವು ಮಾತ್ರ ನಾವು ಎಷ್ಟು ದಿವಸ ತಾಳ್ಮಿ ಶಾಂತ ಇರ್ತೀವಿ ಅಷ್ಟೇ ದಿವಸ ತಾಳ್ಮಿ ಶಾಂತ. ತಾಳ್ಮಿ ನಾ ಕಳ್ಕೊಂಡಿ ಅಂದ್ರ ಮತ್ ಅದು ಬ್ಯಾರೆ ರೀತಿ ಒಳಗೆ ಹೋಗ್ತಾ. ಅದ್ರ ಸಂಬಂಧ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಹೇಬ್ರಿಗೆ ನಾ SP ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಹುಡುಗ ಯಾರು ಹೊಡ್ಸ್ಯಾರ ಇದ್ರ ಹಿಂದ ದೊಡ್ಡ ಇದು ಐತಿ, ಷಡ್ಯಂತ್ರ ಐತಿ. ಪದೇ ಪದೇ ನನ್ನ ಕುಟುಂಬ ಮೇಲೆ ಯಾಕೆ ಹಲ್ಲೆ ಮಾಡ್ತಾ ಇದ್ದೀನಿ? ಇದು ಯಾರು ಇದ್ರ ಬಿ ಎಂತ ಪ್ರಾಬ್ಲಮ್ ಇದು ಇದ್ರ ಬಿ ಅವನಿಗೆ ಕಂಪಲ್ಸರಿ ಕಾನೂನು ಕಾರ್ಯವಾಹಿ ಆಗಿ ಅವ್ನಿಗೆ ಸದಾ ಕೊಡಿಸ್ಲಿಕ್ಕಂದ್ರ ಅವ್ನಿಗೆ ಕೂಡ್ಲೆ ನಾ ಇವತ್ತು ರಾತ್ರಿ ಅರೆಸ್ಟ್ ಮಾಡ್ಲಿಕ್ಕಂದ್ರ ನಾ ಮಾತ್ರ DC ಆಫೀಸ್ ಮುಂದೆ ನಾ ಎಲ್ಲಾ ನನ್ನ ರೈತ ಸಂಘಟನೆದವ್ರಿಗೆ ನಾ ಎಲ್ಲಾ ಪೂರ್ವಭಾವಿ ಸಭೆ ಮಾಡಕೇಸಿ ఢిల్లీ ತನಕ ವಿಷಯ ಮುಟ್ಟಿಸ್ಕೇಸಿ ಎಲ್ಲಾರು ನಮ್ಮ ಪದಾಧಿಕಾರಿಗಳ ಜೋಡಿ ಚರ್ಚೆ ಮಾಡಿ ನಾ ಇನ್ಕ ನನ್ನ ವೈಯಕ್ತಿಕ ಜೀವನ ಒಳಗೆ ಯಾರ್ಯಾರು ಹಲ್ಲೆ ಮಾಡ್ಯಾರ, ಹುಡುಗರಿಗೆ ಹಲ್ಲೆ ಮಾಡ್ಯಾರ, ನಾ ಇವತ್ತಿನ ತನಕ ಯಾರಿಗೆ ತುಟಕ್ ಅಂದಿಲ್ಲ. ಯಾಕಂದ್ರೆ ನನಗೆ ಬಿ ಸಾಕಾಗಿ ಹೋಗೈತಿ ಇದು. ಸುಮ್ ಸುಳ್ಳು ಕೇಸ್ ಹಾಕ್ಸುದು, ಸುಮ್ ಏನೇನ್ರೆ ಮಾಡುದು, ಹುಡುಗರಿಗೆ ಹೊಡುದು, ಹುಡುಗರಿಗೆ ಕಿಡ್ನಾಪ್ ಮಾಡುದು, ಅನೇಕ ಇದು ಸಾಕಾಗಿ ಐತಿ. ಅದ್ರ ಸಂಬಂಧ ಇದು ಯಾರು ಯಾಕಿರ್ಲಿ ಇವ್ ಏನ್ ಮಾಡ್ತಾ ಇದಾರಲ್ಲ ಅಷ್ಟು ಜನ ಇವ್ರಿಗೆ ಶಿಕ್ಷಾ ಕೊಡ್ಲಿಕ್ಕಂದ್ರ ಮತ್ ಇದ್ರ ನಾವು ಉಗ್ರಾಗಿ ಹೋರಾಟ ಮಾಡ್ಲಾಕ ಇಳಿಬೇಕಾಗ್ತಾವ. ಇದರದಿಂದ ಕಾನೂನ ವ್ಯವಸ್ಥೆ ಹಾಳಾಗಬಾರ್ದು. ಅದಕ್ಕೆ ನಾವೆಲ್ಲರೂ ಶಾಂತ ಇದೀವಿ. ಮೊನ್ನೆ SP ಸಾಹೇಬ್ ರಿಕ್ವೆಸ್ಟ್ ಮಾಡ್ತೀವಿ, ನೋಡ್ರಿ ಇಟಂಗಿ ಬಟ್ಟಿ ಮೇಲೆ ಹೆಂಗ್ ಹೊಡೆದಿಲ್ಲ ಅದ್ರಕ್ಕಿಂತ ಸಣ್ಣ ಹುಡುಗ ಕೆಟ್ಟ ಹೊಡೆದಾರು. ಅದ್ರ ಇದ್ರ ಮೇಲೆ ಹೊಟ್ಟಿ ಮೇಲೆ ಆಗ್ಲಿ ಅವನ ತೇಲಿ ಹತ್ರ ನೋಡ್ರಿ ಗಂಟೆಗೆ ಬಿದ್ದಾವ್ರಿ. ಬರೇ ಇಟಂಗಿ ಬಟ್ಟಿದವ್ರು ಹೊಡೆದ ತಕ್ಷಣ ಇವ್ ರಾತ್ರೋರಾತ್ ನೀವು ಅರೆಸ್ಟ್ ಮಾಡಿರಿ. ಹೋಮ್ ಮಿನಿಸ್ಟರ್ ತನಕ ಈಗ ಬರಿತಾ ಇದಾರೆ ನಮ್ಮಲ್ಲ. ಹೋಮ್ ಮಿನಿಸ್ಟರ್ ಬಿ ನಾ ಇದೆಲ್ಲ ಕಳಿಸ್ತೀನ. ಯಾಕಂದ್ರೆ ನಾ ಹಿಂದೆಲ್ಲ ಲೆಟರ್ ಕೊಟ್ಟಿನಿ, ಇದೇ ರೀತಿ ನನ್ ಘಟನೆ ಆಗ್ತಾ ಇದಾವ ಕೇಸಿ ಅಷ್ಟು ಲೆಟರ್ ಜೋಡಿಸ್ಕೇಸಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಕಳಿಸ್ತೀನ. ಕೂಡ್ಲೆ ಅವ್ರ ಮೇಲೆ ಕಾರ್ಯವಾಹಿ ಮಾಡ್ಲಿಕ್ಕಂದ್ರೆ ನಾವು ಇದ್ರ ಮೇಲೆ ಉಗ್ರಾಗಿ ಹೋರಾಟ ಮಾಡಿಕೊಂಡಿರ್ಬೇಕು. ಯಾರು ಏನಾಗ್ಯಾವ? ಇದು ಟೋಟಲ್ ಷಡ್ಯಂತ್ರ ಐತಿ. ಆದ್ರೆ ಏನಾಗ್ಯಾವ ಕುಟುಂಬ ಮುಗಿಸ್ಬೇಕತ್ ಕೇಸಿ ಅಲ್ಲ ಸರ್. ಏನ್ ಘಟನೆ ಏನಾಗ್ಯಾವ? ಘಟನೆ ಏನಾಗ್ಯಾವ ಅಂದ್ರೆ ಇವ್ರಿಗೆ ಏನಾಗೈತಿ ಅಂದ್ರೆ ನಾ ಸಾರ್ವಜನಿಕ ಸಂಬಂಧ ಹೋರಾಟ ಮಾಡ್ತಾ ಇದ್ದೆ. ನಾ ಏನ್ ಯಾರ ಗಂಟು ತಿಂದು ಹೋರಾಟ ಮಾಡ್ತಾ ಇಲ್ಲ, ಯಾರ ಹತ್ರ ₹1 ಕೈ ಚಾಚಿ ಹೋರಾಟ ಮಾಡ್ತಾ ಇಲ್ಲ. ಇದು ಏನು ತಂದಗೇಸಿ ಎಲ್ಲಿದ ಏನ್ ತಂದಗೇಸಿ ಇವ್ರಿಗೆ ಈ ರೀತಿ ಇವನಿಗೆ ಅಂಚಿಕೆ ಹಾಕ್ಲಾಗಲಿಲ್ಲ ಅಂದ್ರೆ ಹುಡುಗರಿಗೆ ನಾವು ಕಿಡ್ನಾಪ್ ಮಾಡಿವ್ ಅಂದ್ರೆ, ಹುಡುಗರಿಗೆ ಹೊಡ್ಸಿವ್ ಅಂದ್ರೆ, ಹುಡುಗರಿಗೆ ಕೊಲೆ ಮಾಡಿಸಿವ್ ಅಂದ್ರೆ ಇವಾಗ ಬಿಟ್ಟು ಬಿಡ್ತಾನ ಅಂತ ಕೇಸಿ ಹೇಳ್ತಾರ ಅವ್ರು. ನಾ ಎಲ್ಲಾ ಸತ್ರ ಬಿ ಬಿಡಂಗಿಲ್ಲ, ನಾ ಸತ್ರ ಬಿ ಬಿಡಂಗಿಲ್ಲ ಜೀವ ಇರೋರಿಗೆ. ಅದು ನಿಮ್ ತಲೆ ಒಳಗೆ ಇರ್ಲಿರಿ. ಯಾಕಂದ್ರೆ ಹಿಂದ ಬಲೆ ಭಗತ್ ಸಿಂಗ್ ಗತ್ಲೆ ಗಲ್ ಶಿಕ್ಷೆ ಮಾಡ್ಕೊಂಡಾರ. ದೇಶ ಉಳಿಸ್ಲಾಕ ನಾವು ದೇಶ ಉಳಿಸ್ಲಾಕ ಹೊಂಟಿವಿ ಅಂದ್ಮೇಲೆ ಇಂತ ಕಿತ್ತೂರಿಗೆ ಅಂದುದನ್ನು ಇಲ್ಲ, ನನ್ ಜೀವಕ್ಕೆ ಅಂದುದಿಲ್ಲ. ಯಾವತ್ತ ನಾ ಇದು ಹಸರ್ ಶಾಲ ಹಾಕೊಂಡು ಹೊರಗೆ ಬಂದಿವ ಅಂದ್ಮೇಲೆ ನಾ ಜೀವನ ಬಿಟ್ಟಿಗೆಸಿ ಅಲ್ಲಿ ಬಂದಿದ್ದೀನಿ ನಾ ಹೋರಾಟ ಮಾಡ್ಲಾಕ. ಅದ್ರದಿಂದ ಬಲೆ ಜ್ಞಾನಿಗಳು ಹೋಗಿ ಅವ್ರು ನಮ್ದೇನೈತಿ ನಾವು ಅವ್ರ ಕಾಲಿನ ಧೂಳು ಸಮಾನ. ಅದ್ರ ಸಂಬಂಧ ನಮ್ ತಾಳ್ಮೆ ಕಳ್ಕೊಳಕ ವಿಚಾರ ಮಾಡಬೇಡ್ರಿ. ಇಡೀ ದೇಶ ಒಳಗೆ ಅಲೋಲ ಕಲೋಲ ಮಾಡಿಸ್ತೀನಿ ನಾ ಇದು ಇಡೀ ದೇಶ ಒಳಗೆ. ಯಾಕಂದ್ರ ನಮ್ಗೆ ಸಾಕಾಗೈತಿ. ಈ ದಿವಸ ಹೇಳ್ರಿ ನಮ್ಮ ವೈಯಕ್ತಿಕ ಜಗಳ ಅನ್ಕೊಂಡು ನಾವು ಕೂತಿದ್ದೀನ. ಇದು ವೈಯಕ್ತಿಕ ಜಗಳ ಇಲ್ಲ, ಇದು ಬೇರೆ ಏನೋ ರೀತಿ ಒಳಗೆ ಹೊಂಟ. ಇದು ಎಲ್ಲಿ ಹೋಗಿ ಮುಟ್ತಾವದು ನೋಡು ಮುಂದಿನ ಏನಾಗ್ಯಾವ್ರಿ? ಈಗ ನೋಡಿಲ್ಲ ಹುಡುಗ ಹೆಂಗ್ ಕೊಡ್ತಾರ್ರಿ? ನಮ್ಮ ಹೆಸರು ಏನ್ರಿ ಒಂದು ಯಾರ ಹುಡುಗಂದ್ರಿ ವಿರಾಟ್ ಎಲ್ಲಿ ಆಗ್ಯಾವ್ರಿ ಘಟನೆ? ಇದು ಸಿದ್ದೇಶ್ವರ ಗುಡಿ ಹತ್ರ 7 ಮಕ್ಕಳ ತಾಯಿ ಭಜಂತ್ರ ಓಣಿ ಒಳಗೆ ನಾವು ಅಲ್ಲಿ ಇರ್ತೀವಿ. ಅವ್ರು ಶಾಲೆ ಅಲ್ಲಿ ಕಲಿತಾರೆ. ಮುಂಜಾ ಹುಡುಗ ಹೋಗಿ ಶಾಲೆ ಬಿಟ್ಟಿಗೆ ನಾವು ಎಲ್ಲಿ ಬಂದಿಲ್ಲ. ಈಗಿನ ತನಕ ಹುಡುಗ ಬಂದ್ರೆ ಹುಡುಕಾಡ್ತಾ ಇದ್ವಿ ಎಲ್ಲಾರು. ಹುಡುಗ ಚಕ್ಕರ್ ಬಂದ್ ಅಲ್ಲಿ ಗೇಟ್ ಹತ್ರ ಬಿದ್ದಾನೆ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಈ ರೀತಿ ಹೊಟ್ಟ ಹೋಗಿ ಹೇಳೋಣ, ಟೀಚರ್ ಹೊಡ್ದಾರ, ವಾಚ್ಮನ್ ಹೊಡ್ದಾರ. ಇವ್ರು ದುಡ್ಡು ಕೊಟ್ಟು ನಮ್ಮ ಹುಡುಗರಿಗೆ ಕೊಲೆ ಮಾಡ್ತಾ ಇದ್ದಾರೆ. ಯಾರು ಪೊಲೀಸ್ ತನಿಖೆ ಮಾಡ್ಬೇಕು. ಅಲ್ರಿ ಇವ್ರ ಹೇಳಿ ನೀವು ಹೇಳ್ತಾ ಇದ್ರ ಯಾರು ಅವರು? ಎಲ್ಲಾ ಆರೋಪಿಗಳು ಎಲ್ಲಾ ಮಾಧ್ಯಮ ಮುಖಾಂತರ ಒಂದ್ ದಿವಸ ಈಗ ಸದ್ಯದಲ್ಲಿ ಬಹಿರಂಗ ಮಾಡಕ್ ಆಗಂಗಿಲ್ಲ. ಹಿಂದೇನ್ SP ಸಾಹೇಬ್ರಿಗೆ IG ಸಾಹೇಬ್ರಿಗೆ ನಾ ಲೆಟರ್ ಬರ್ತಿಲ್ಲ. ಆ ಲೆಟರ್ ಒಳಗೆ ಹೆಸರು ಸುಮ್ಮನೆ ಮೆನ್ಷನ್ ಮಾಡ್ಕೊಟ್ಟಿದ್ದೀನಿ. ನನಗೆ ಇಂಥವ್ರದಿಂದೇ ಭಯ ಐತಿ ಅಂತ ಕೇಸಿ ಪ್ರತಿಯೊಂದು ಆಫೀಸ್ ಒಳಗೆ ಡೈರಿ ಮೇಂಟೈನ್ ಐತಿ. ನನ್ ಆ ಡೈರಿ ತೆಗಿಲಿ, ಅವ್ರ ಕಾಲ್ ಡೀಟೇಲ್ ತೆಗಿಲಿ,
ಅವ್ರು ಏನೇನ್ ನನಗೆ ಮಾಡಿಸ್ಲಾಕ್ ಪ್ರಯತ್ನ ಪಡ್ತಾ ಇದ್ರು ಅವೆಲ್ಲ ತೆಗಿತಾರಲ್ಲ ಅವ್ರು ಪೊಲೀಸ್ ಅವ್ರ ಕೆಲಸ. ಅಲ್ಲ ಸರ್, ಈ ಘಟನೆ ಆಗ್ಯಾವಲ್ಲ ಎಲ್ಲೇ ಶಾಲೆ ಒಳಗ ಆಗ್ಯಾವ, ಶಾಲೆ ಎಲ್ಲೇ ಒಳಗ್ ಆಗ್ಯಾವ. ಆಗ್ಯಾವ. ಇದು ನೀವು ಬೇರೆ ವಿಷಯನೇ ಮಾಡಾಕತ್ತಿರಲ್ಲ. ಬ್ಯಾರೆ ವಿಷಯ ಅಲ್ರಿ, ಅವ್ರ ಟೀಚರ್ ಹೊಡೆದಾರ ಅಥವಾ ಯಾರು ಹೊಡೆದಾರ ಅದು ಬೇಕಲ್ಲ. ಟೀಚರ್ ಹೊಡೆದಾರ ಅಂದ್ಮೇಲೆ ಇದು ಸಿಸಿ ಕ್ಯಾಮ್ರಾ ಈಗ ಹೋಗ್ತೀವಿ ನಾವು ಶಾಲೆ ಹತ್ರ. ಹ್ಮ್ ಸಿಸಿ ಕ್ಯಾಮ್ರಾ ತಕ್ಷಣ ನಾವು ಶಾಲೆ ಹತ್ರ 2 ತಾಸು ನಿಂತಿದ್ವಿ. ಪೊಲೀಸ್ ಅವರು ಬಂದಾರ, ಎಲ್ಲ ಬಂದಾರ. ಅಂದ್ರೆ ಸಿಸಿ ಕ್ಯಾಮ್ರಾ ಒಂದ್ ಅರ್ಧ ತಾಸೊಳಗೆ ವೈರ್ ಹೆಂಗ್ ಕಟ್ ಆಗ್ತಾವ? ಹ್ಮ್ ಕೊಲೆ ಮಾಡೋದು ಪ್ರಯತ್ನ ಇಲ್ಲಿದು. ಸಿಸಿ ಕ್ಯಾಮ್ರಾ ನಾವು ಇದು ಆಗ್ಲಿಕ್ಕೆ ಅಂದ್ರೆ ನಾವು ಒಳಗ್ ಚೆಕ್ ಮಾಡಿಸ್ತಿದ್ವಿ, ನೋಡ್ತಿದ್ವಿ ಯಾರು ಹೊಡೆದಾರ ನೋಡ್ತಿದ್ವಿ. ನಾವು ಕಣ್ಣದಿಂದ ನೋಡಿಲ್ಲ ಯಾರು ಹೊಡೆದಾರ ಹೇಳುವಲ್ಲಿ. ಟೀಚರ್ ಬರ್ತಾರ, ನಾವ್ ಇಲ್ರಿ ನಾ ಇಲ್ಲಿ ವಾಚ್ಮನ್ ಹೊಡೆದಾನ ಅಂತಾರ, ಹುಡುಗ ಅಂತಾನ ಟೀಚರ್ ಹೊಡೆದಾರ ವಾಚ್ಮನ್ ಹೊಡೆದಾರ ಅಂತಾರ. ಮತ್ತೆ ಯಾರ ಮೇಲೆ ಭರೋಸೆ ನಮ್ದು? ಎದರಿಂದ ಹೊಡೆದಾರತ್ರಿ? ಎದರಿಂದ ಅದೇ ಅವ್ರ ಟೀಚರ್ ಇಲ್ಲಿ ನಿಮ್ಮ ಹುಡುಗ ಹೇಳಿಲ್ಲ ಎದರಿಂದ ಹೊಡೆದಾರ? ಹೊಡೆದಾರ ಹೇಳ್ತಾರ, ಕಡ್ಗಿಲೆ ಹೊಡೆದಾರ ಹೇಳ್ತಾರ. ಯಾವ ಕಾರಣಕ್ಕೆ ಏನ್ರಿ? ಏನ್ ಕಾರಣ? ಕಾರಣ ಏನಾಗಿ ನಮ್ಗೆ ಗೊತ್ತೇ. ಕಾರಣ ಏನ್ ನಿಮ್ಮ ಹುಡುಗ ಹೇಳಿಲ್ಲ ಏನ್ರಿ ನಿಮ್ಗೆ ಕಾರಣ ಏನಂತ? ಸಣ್ಣ ಹುಡುಗ ಏನ್ ಹೇಳ್ತಾರ? ಕಾರಣ ಇದು ಬ್ಯಾರೇನೆ ಐತಿ. ಇದು ಟೋಟಲ್ ನಾವು IG ಆಫೀಸ್ ಒಳಗೆ SP ಆಫೀಸ್ ಒಳಗೆ ಇಟ್ಟಿದ್ದ ದಾಖಲೆ. ಆ ದಾಖಲೆ ತಗೊಂಡು ನಾ ನಿಮ್ಗೆಲ್ಲಾ ಮಾಧ್ಯಮ ಮುಖಾಂತರ ಮುಂದೆ ದಿನಮಾನ ಈಗ ನಾ ಇದ್ರ ಮೇಲೆ ಕಾರ್ಯವಾಹಿ ಏನೇನ್ ಆಗ್ತಾವ್ ನೋಡ್ತೀವಿ. ಇದು ಏನೈತ 10ನೇ ತಾರೀಕು ಇದ್ರ ಏನೈತಿ ದಾಖಲೆ ಎಲ್ಲ ಬಿಡುಗಡೆ ಮಾಡ್ತೀವಿ. ಈಗೇನ್ ಬೇಡಿಕೆ ಏನ್ರಿ ನಿಮ್? ಬೇಡಿಕೆ ಏನಿಲ್ಲ, ನಾವು SP ಸಾಹೇಬ್ರಿಗೆ ಒಂದೇ ಹೇಳ್ತೀನಿ, ಯಾರ್ಯಾಕಿರ್ಲಿ ಸಣ್ಣ ಹುಡುಗರಿಗೆ ಏನ್ ಅವ್ರಿಗೆ ಇಲ್ಲ ಕಡಿಮೆ ಅವ್ರಿಗೆ ಕಾನೂನಿಂದ ಅವ್ರ ರೀತಿ ಒಳಗೆ ಅವ್ರಿಗೆ ಸಜಾ ಕೊಡಿಸ್ಲಿಕ್ಕೆ ಅಂದ್ರೆ ನಾ ಮಾತ್ರ ಉಗ್ರಾಗಿ ಹೋರಾಟ ಮಾಡಿ ನಂದೇನ್ ನಾ ಹೋರಾಟಗಾರ. ನಾ ಏನ ಇನ್ನ ಅವ್ರಿಗೆ ಗುಂಡ್ ಹೊಡಿ ಇದು ಹೊಡಿ ವ್ಯಕ್ತಿ ಇಲ್ಲ. ನಾ ಏನೈತಿ ನಂದ ಪ್ರಕಾರ ನಾ ಇಡೀ ಕರ್ನಾಟಕ ಒಳಗೆ ನಾ ಹೋರಾಟ ಮಾಡಿಸ್ಕೇಸಿ ನಾನು ಹುಡುಗ ಕಾನೂನು ರೀತಿ ಒಳಗೆ ನಾನು ಒಂದು ರೈತ ಸಂಘಟನೆ ರಾಜ್ಯಾಧ್ಯಕ್ಷ. ನಂದಿಂದ ಯಾರಿಗೂ ತೊಂದ್ರೆ ಅವ್ರ ನಂಗೆ ಡೈರೆಕ್ಟ್ ಹೇಳಿ ಸಣ್ಣ ಸಣ್ಣ ಹುಡುಗರಿಗೆ ಓಡಿಸೋದು, ಹುಡುಗರಿಗೆ ಕಿಡ್ನಾಪ್ ಮಾಡಿಸೋದು ಅನೇಕ ರೀತಿಯೊಳಗೆ ನಮ್ ಘಟನೆ ನಡೀತಾ ಇರೋ ಅದು ನಾವು SP ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. ಅದು ನೋಡೋಣ SP ಸಾಹೇಬ್ರೆಲ್ಲ ಮಾಡ್ತೀವಿ. ಕಂಪ್ಲೇಂಟ್ ಕೊಟ್ರಿ? FIR ಆಗೈತಿ. ಕಂಪ್ಲೇಂಟ್ ಕೊಟ್ರಿ ಈ ಘಟನೆ? MLC ಮಾಡಿದ್ವಿ, ಹಾ ಕಂಪ್ಲೇಂಟ್ ಕೊಟ್ಟಿವಿ. 2 ಪೊಲೀಸ್ನವ್ರು ಬಂದಿದ್ದು MM ಸ್ಟೇಷನ್ ದಿಂದ. PS ಸಾಹೇಬ್ರ ಹತ್ರ ತೋರಿಸಿದ್ವಿ ಎಲ್ಲ. PS ಸಾಹೇಬ್ರ ಅಂದ್ರೆ ಯಾರ ವ್ಯಕ್ತಿ ಇರ್ಲಿ ಅವ್ನ ಮೇಲೆ ಒದ್ದಿಗೆ ಒಳಗೆ ಹಾಕೋ ಯೋಚನೆ ಮಾಡ್ತೀನಿ ಅಂತ ಎಲ್ಲಾ ಟೀಚರ್ಗಳಿಗೆ ಕರ್ಸಾರ ಅಲ್ಲಿ ಆಲ್ರೆಡಿ ಸ್ಟೇಷನ್ಗೆ ಕಳ್ಸ್ಯಾರ. ಸ್ಟೇಷನ್ಗೆ ಕರ್ಸಾರ. ನೋಡ್ತೀವಿ, ನೋಡ್ಕೇಸಿ ಅವನಿಗೆ ಏನ್ ಇದು ಆಗ್ತಾವ ನೋಡ್ತೀವಿ. ಏನೂ ಅಟ್ಟು ಮೀರಿ ಆಗ್ಲಿಕ್ಕಂದ್ರೆ ಮತ್ತ ಅದು ಸ್ಟೇಷನ್ ಮುಂದೆ ನಾವು ಪ್ರತಿಭಟನೆ ಮಾಡೋದು ನೋಡ್ತೀವಿ. ತಮ್ಮ ಹೆಸರು ಹೇಳಿ? ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಮೋತಿರಾಮ್ ಸ್ವಾಮಿ. इतना ही, फिर होगी आपसे मुलाकात। तब तक लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।